ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಜಾತಿ ನಿಂದನೆ ಜೀವ ಬೆದರಿಕೆ ಕೇಸ್ನಲ್ಲಿ ಮುನಿರತ್ನ ಲಾಕ್ ಬಂಧನದ ಬಳಿಕ ಕುಗ್ಗಿದ ಬಿಜೆಪಿಯ ಶಾಸಕ. ಠಾಣೆಯಲ್ಲಿ ಮೌನಕ್ಕೆ ಶರಣು, ಅಸಹನೀಯ ಆವಾಹನೆ. ಮುನಿರತ್ನಗೆ ಎದೆನೋವು, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಶಿಫ್ಟ್. ಜಯದೇವ ಹಾಸ್ಪಿಟಲ್ನಲ್ಲಿ ಫೈನಲ್ ಚೆಕಪ್. ಇಸಿಜಿ ಸೇರಿ ಎಲ್ಲಾ ಮೆಡಿಕಲ್ ಟೆಸ್ಟ್ಗಳು ನಾರ್ಮಲ್ ರಿಪೋರ್ಟ್. ಕಲ್ಯಾಣದ ಹೆಬ್ಬಾಗಿಲು ಕಲಬುರಗಿಯಲ್ಲಿ ಗರಿಬಿಚ್ಚಿದ ಕನಸು. ವಿಶೇಷ ಸಚಿವ ಸಂಪುಟ ಸಭೆಯತ್ತ ನಿರೀಕ್ಷೆಗಳ ನೋಟ. ಸಂಜೆ 4 ಗಂಟೆಗೆ ಮಿನಿ ವಿಧಾನಸೌಧದಲ್ಲಿ ಮೀಟಿಂಗ್. ಮುಡಾ ಕೇಸ್ನಲ್ಲಿ ಏನೂ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ, ನನ್ನನ್ನ ಸಿಲುಕಿಸಬೇಕು ಅಂತ ದ್ವೇಷದ ರಾಜಕಾರಣ. ಕಲಬುರಗಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ನೆನೆದ ಸಿದ್ದರಾಮಯ್ಯ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹಳೆ ಕೇಸ್ನ ಹೊಸ ಸಂಕಟ. ಸುಪ್ರೀಂ ಕೋರ್ಟ್ನಲ್ಲಿ ಆದಾಯಕ್ಕೂ ಮೀರಿ ಆಸ್ತಿ ಪ್ರಕರಣ ಅರ್ಜಿ ವಿಚಾರಣೆ. ಈ ಪ್ರಕರಣದಲ್ಲಿ ಸಿಬಿಐ ಇನ್ನೂ ಅರ್ಜಿ ಸಲ್ಲಿಕೆ ಮಾಡಿಲ್ಲ. ದರ್ಶನ್ ಸೇರಿ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ಅಂತ್ಯ. 24ನೇ ಎಸಿಎಂಎಂ ಕೋರ್ಟ್ನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ. ಕೇಂದ್ರ ಕಾರಾಗೃಹ ಬದಲಾಗಿ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ಗೆ ಮನವಿ. ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಗೆ ಕ್ಷಣಗಣನೆ. ಸಂಪೂರ್ಣ ಕೇಸರಿಯಲ್ಲಿ ಮುಳುಗಿದ ಶಿವಮೊಗ್ಗ. ಅಹಿತಕರ ಘಟನೆ ನಡೆಯದಂತೆ ಭಾರೀ ಕಟ್ಟೆಚ್ಚರ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಗುಂಪು ಘರ್ಷಣೆ. ಕೋಲಾರದ ಕ್ಲಾಕ್ ಟವರ್ ಬಳಿ ಗುಂಪು ಗಲಾಟೆ. 4 ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ. ಕೋಲಾರದ ಎಂಜಿ ರಸ್ತೆಯಿಂದ ಆರಂಭವಾದ ಮೆರವಣಿಗೆ. ಫ್ರೀ ಪ್ಯಾಲೆಸ್ತೇನ್ ಬಾವುಟಗಳ ದರ್ಶನ. ಮತಾಂಧ ಮನಸ್ಸುಗಳಿಗೆ ರಾಷ್ಟ್ರಪ್ರೇಮದ ಪಾಠ ಮಾಡಿದ ಪೊಲೀಸರು. ಮೆರವಣಿಗೆಯಲ್ಲಿ ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ. ಮದಕರಿಯ ತವರು ದುರ್ಗಾ ನಾಡಲ್ಲಿ ಕಿಡಿಗೇಡಿಗಳ ಹುಚ್ಚಾಟ. ಬಾವುಟ ವಶಕ್ಕೆ ಪಡೆದ ಡಿವೈಎಸ್ಪಿ ದಿನಕರ್. ಪತಿಯ ಅನೈತಿಕ ಸಂಬಂಧ ಪ್ರಶ್ನಿಸಿದ್ದೇ ತಪ್ಪಾಯಿತು. ಮಧ್ಯಾಹ್ನ ನೀರಿಗಾಗಿ ಹೊರಬಂದವಳ ಮೇಲೆ ಮಚ್ಚಿನೇಟು. ಠಾಣೆಗೆ ಆರೋಪಿ ಶರಣು. ಹುಣಸೂರು ತಾಲೂಕಿನಲ್ಲಿ ಘಟನೆ. ನಕಲಿ ಪೊಲೀಸರಿಂದ ವಂಚನೆ ಜಾಲ ಪತ್ತೆ. ವಂಚನೆಯಿಂದ ತಪ್ಪಿಸಿಕೊಂಡ ವಿಜಯಪುರದ ವ್ಯಕ್ತಿ. ಅಮಾಯಕನಂತೆ ನಟಿಸಿ ನಕಲಿ ಪೊಲೀಸರು ಕೆಡ್ಡ. ಕುಡಿದ ಅಮಲಿನಿದ್ದವಲಿಗೆ ಚಡ್ಡಿ ಗ್ಯಾಂಗ್ ಸದಸ್ಯ ಎಂದು ಥಳಿತ. ಕುಂದಾಪುರ ತಾಲೂಕಿನ ಕೋಡಿ ಗ್ರಾಮದಲ್ಲಿ ಘಟನೆ. ಈತನ ವರ್ತನೆ ಕಂಡು ಕೆಲಕಾಲ ಆತಂಕದ ವಾತಾವರಣ. ಬಸ್ಗೆ ಬೈಕ್ ಅಡ್ಡ ನಿಲ್ಲಿಸಿ ಪುಂಡಾಟ ಮೆರೆದ ಯುವಕ. ಬೆಂಗಳೂರು ನಗರ ಪೊಲೀಸರಿಗೆ ಟ್ಯಾಗ್ ಮಾಡಿ ಜನರು ಕಿಡಿ. ಬಸ್ ಡ್ರೈವರ್ ತಾಳ್ಮೆ ಕಳೆದುಕೊಂಡ್ರೆ ಶಿವನ ಪಾದಕ್ಕೆ ಪಾರ್ಸಲ್ ಅಂತ ಕಾಮೆಂಟ್ಸ್. ನಿರ್ವಹಣೆ ಇಲ್ಲದೆ ಸೊರಗುತ್ತಿರುವ ಐತಿಹಾಸಿಕ ಪ್ರದೇಶ. ಪಟೇಲ್ ರವರ ಸ್ಮಾರಕ ನಿರ್ವಹಣೆ ಮಾಡದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ. ಬೀದರ್ ಜಿಲ್ಲೆಯ ಗೋರ್ಟಾ ಗ್ರಾಮದ ಜನರ ಆಕ್ರೋಶ. ಬೆಂಗಳೂರಿನಿಂದ ಪುರಿಗೆ ಹೋಗುವ ಭಕ್ತರಿಗೆ ಭರ್ಜರಿ ಯೋಜನೆ. ಕೆಎಸ್ಆರ್ಟಿಸಿಯಿಂದ ಪುರಿ ಸ್ಪೆಷಲ್ ಬಸ್ ಲಾಂಚ್ಗೆ ಸಿದ್ಧತೆ. 18 ಗಂಟೆಗಳ ಪ್ರಯಾಣ, 1500 ಕಿಲೋಮೀಟರ್ ಒನ್ ವೇ ಟ್ರಿಪ್. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಚಿತ್ರಕಲಾ ಶಿಬಿರ. ರಂಗೋಲಿಯಲ್ಲಿ ಅರಳಿದ ಪ್ರಧಾನಿ ಮೋದಿ ಚಿತ್ರ. ಟೀಚರ್ ಅರ್ಚನಾ ಬಿಡಿಸಿದ ಮೋದಿ ಭಾವಚಿತ್ರಕ್ಕೆ ಎಲ್ಲರೂ ಫುಲ್ ಫಿದಾ. ಕಾಮನ್ ಮ್ಯಾನ್ ಇಮೇಜ್ ಉಳಿಸಿಕೊಳ್ಳಲು ತಂತ್ರಗಾರಿಕೆ. ಸಿಎಂ ಸ್ಥಾನದ ಪದತ್ಯಾಗ ಮಾಡಲಿದ್ದಾರೆ ಮಫ್ಲರ್ ಮ್ಯಾನ್. ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಬಳಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿರುವ ಕೇಜ್ರಿವಾಲ್.
ದೆಹಲಿಗೆ ನೂತನ ಸಿಎಂ ಆಯ್ಕೆ ಪ್ರಕ್ರಿಯೆ ಹಿನ್ನೆಲೆ ಸರಣಿ ಮೀಟಿಂಗ್. ರಾಜಕೀಯ ವ್ಯವಹಾರಗಳ ಸಮಿತಿಯ ಪ್ರತಿ ಸದಸ್ಯನ ಜೊತೆ ಪ್ರತ್ಯೇಕ ಚರ್ಚೆ. ಬೆಳಗ್ಗೆ 11:30ಕ್ಕೆ ಆಪ್ ಶಾಸಕಾಂಗ ಪಕ್ಷದ ಸಭೆ. ಬಿಜೆಪಿ ಶಾಸಕಿ ಪತಿಯೊಂದಿಗೆ ಪೊಲೀಸ್ ಅಧಿಕಾರಿ ವಾಗ್ವಾದ. ಯೂನಿಫಾರ್ಮ್ ತೆಗೆಸ್ತೀನಿ ಅಂತ ಧಮಕಿ. ಇದಕ್ಕೆ ಸಿಟ್ಟಿನಿಂದಲೇ ಅಂಗಿ ಕಳಚಿ ಆಕ್ರೋಶ ಹೊರಹಾಕಿದ ಅಧಿಕಾರಿ. ನಟ ಸಿದ್ಧಾರ್ಥ್ ಕೈ ಹಿಡಿದ ನಟಿ ಅದಿತಿ ರಾವ್. 400 ವರ್ಷಗಳ ಹಳೆಯ ವನಪರ್ತಿಯ ದೇವಸ್ಥಾನದಲ್ಲಿ ಸಿಂಪಲ್ ಮ್ಯಾರೇಜ್. ರೊಮ್ಯಾಂಟಿಕ್ ಫೋಟೋಗಳಿಗೆ ಅಭಿಮಾನಿಗಳು ಫುಲ್ ಫಿದಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.